ಪಾಕ್ ವಿಭಜನೆ ಸನ್ನಿಹಿತ. ಹೋರಾಟದ ನೇತೃತ್ವ ವಹಿಸಿದ ಮಹಿಳೆಯರು. ನಿರ್ಣಾಯಕ ಹಂತಕ್ಕೆ ಬಲೂಚಿಸ್ತಾನ್ ಸಂಘರ್ಷ. ಪಾಕಿಸ್ತಾನದ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ BLA ಇದೇ ವರ್ಷ ಜನವರಿಯಿಂದ ದಾಳಿಗಳನ್ನು ತೀವ್ರಗೊಳಿಸಿದ್ದು ಪಾಕಿಸ್ತಾನ ತತ್ತರಿಸಿದೆ. ಆತ್ಮಾಹುತಿ ದಾಳಿಗಳು ಹೆಚ್ಚಾಗಿವೆ. ಮೂಲಗಳ ಪ್ರಕಾರ ಬಲೂಚಿಸ್ತಾನದ ಮೇಲೆ ಪಾಕಿಸ್ತಾನದ ನಿಯಂತ್ರಣ ಬಹುತೇಕ ಅಂತ್ಯಗೊಂಡಿದ್ದು ಅದು ಸ್ವತಂತ್ರ ದೇಶವಾಗಿ ಅಸ್ತಿತ್ವಕ್ಕೆ ಬರುವ ದಿನಗಳು ಸಮೀಪಿಸಿವೆ. ಬಲೂಚ್ನ ಸಾಮಾನ್ಯ ಜನತೆ ಕೂಡ ಪಾಕ್ ಸರ್ಕಾರದ ವಿರುದ್ಧ ಬಂಡಾಯವೆದ್ದಿದ್ದು ಮುಂದಿನ ಬೆಳವಣಿಗೆ ಕುತೂಹಲ ಮೂಡಿಸಿದೆ. ಬಲೂಚಿಗಳು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಆಗ್ರಹಿಸುತ್ತಿರುವುದು ಏಕೆ? ಅವರಿಗಾದ ಅನ್ಯಾಯವೇನು? ಈ ಕುರಿತು ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ದುರಾಡಳಿತದ ವಿರುದ್ಧ ಜೆನ್ಜಿ ನಡೆಸುತ್ತಿರುವ ಹೋರಾಟ ಸಂಚಲನ ಮೂಡಿಸಿದ್ದು ಪರಿವರ್ತನೆಯ ಲಕ್ಷಣಗಳು ಗೋಚರಿಸುತ್ತಿವೆ. ಹಲವು ದೇಶಗಳಲ್ಲಿ ಹೋರಾಟಗಳನ್ನು ಯುವ ಪೀಳಿಗೆ ಮುನ್ನಡೆಸುತ್ತಿದ್ದರೆ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆಯ ವಿರುದ್ಧ ಇದೀಗ ಮಧ್ಯಮ ವರ್ಗದ ಮಹಿಳೆಯರೇ ರಣಕಹಳೆ ಮೊಳಗಿಸಿರುವುದು ವಿಶೇಷ. ಇಸ್ಲಾಂ ರಾಷ್ಟ್ರವಾದ ಪಾಕಿಸ್ತಾನದಲ್ಲಿ ಮಹಿಳೆಯರ ಹಕ್ಕುಗಳನ್ನು ಸತತವಾಗಿ ದಮನಿಸಿಕೊಂಡೇ ಬರಲಾಗಿದೆ. ಅದರಲ್ಲೂ ಬಲೂಚಿಸ್ತಾನವನ್ನು ಪಾಕ್ ಸರ್ಕಾರ ನಿರ್ಲಕ್ಷಿಸಿಕೊಂಡೇ ಬಂದಿದ್ದು ಜನರಲ್ಲಿ ಭಾರಿ ಆಕ್ರೋಶ ಹುಟ್ಟುಹಾಕಿದೆ. ಈ ಹಿಂದೆಯೂ ಹಲವು ಹೋರಾಟಗಳು ನಡೆದಿವೆ. ಆದ್ರೆ ಈ ಬಾರಿ ಮಹಿಳೆಯರ ರಸ್ತೆಗಿಳಿದು ಬಲೂಚಿಸ್ತಾನ್ ಪ್ರಾಂತ್ಯದ ಹಲವೆಡೆ ಬಹಿರಂಗವಾಗಿ ರ್ಯಾಲಿಗಳನ್ನು ನಡೆಸುತ್ತಿದ್ದು ಸರ್ಕಾರ ತೀವ್ರ ಇರಿಸುಮುರುಸು ಅನುಭವಿಸಿದೆ. ಮಾತ್ರವಲ್ಲ, ಈ ಬಾರಿಯದ್ದು ಮಾಡು ಅಥವಾ ಮಡಿ ಎಂಬಂತೆ ಬೃಹತ್ ಆಂದೋಲನ ನಡೆಸುತ್ತಿದ್ದು ಬಲೂಚಿ ಸಂಘರ್ಷ ನಿರ್ಣಾಯಕ ಹಂತಕ್ಕೆ ತಲುಪಿದೆ ಎಂದು ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಬಲೂಚಿ ಹೋರಾಟ ಕಾಲ ಕಾಲಕ್ಕೆ ಬದಲಾಗುತ್ತಾ ಬಂದಿದ್ದು ಈ ಬಾರಿ ಸ್ತ್ರೀ ಶಕ್ತಿಯ ನೇತೃತ್ವ ಆಂದೋಲನದ ದಿಕ್ಕನ್ನೇ ಬದಲಾಯಿಸಿದ್ದು ಹೋರಾಟಗಾರರು ಮತ್ತು ಜನಸಾಮಾನ್ಯರ ವಿಶ್ವಾಸ ಹೆಚ್ಚಿದೆ. ಸಂಘರ್ಷದಲ್ಲೂ ಯುವತಿಯರು ಭಾಗಿಯಾಗಿದ್ದು ಪಾಕ್ ಸೇನೆ ವಿರುದ್ಧ ದಾಳಿಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಬಲೂಚಿಸ್ತಾನದ ಮೇಲೆ ಪಾಕಿಸ್ತಾನ ಸರ್ಕಾರ ಭಾಗಶಃ ನಿಯಂತ್ರಣ ಕಳೆದುಕೊಂಡಿದೆ. ಪಾಕ್ ಸೇನೆ ಪಡೆಗಳು ಮೇಲೆ ಕೂಡ BLA ಬಂಡುಕೋರರು ಸರಣಿ ದಾಳಿ ನಡೆಸಿರುವ ಹಿನ್ನೆಲೆಯಲ್ಲಿ ಆ ಪ್ರದೇಶದಲ್ಲಿ ಸೇನಾ ನಿಯೋಜನೆ ಕೂಡ ಕಷ್ಟಕರವಾಗಿ ಪರಿಣಮಿಸಿದೆ. ಬಲೂಚಿಸ್ತಾನದ ನಿವಾಸಿಗಳು ಪಾಕ್ನಿಂದ ಮಾನಸಿಕವಾಗಿಯೂ ದೂರವಾಗುತ್ತಿದ್ದು ಪಾಕಿಸ್ತಾನವನ್ನು ಅವರು ಪಂಜಾಬಿಸ್ತಾನ್ ಎಂದು ಕರೆಯುತ್ತಿದ್ದಾರೆ. ಏಕೆಂದರೆ ಪಂಜಾಬಿಗಳು ತಮ್ಮ ಹಕ್ಕನ್ನು ಕಸಿದುಕೊಂಡಿದ್ದು ಬದುಕು ಸಂಕಷ್ಟಕ್ಕೆ ದೂಡಿದ್ದಾರೆ ಎಂಬುದು ಬಲೂಚುಗಳ ಆರೋಪ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಸೈನಿಕರು ಹಲವು ನಗರಗಳಲ್ಲಿ ಪಾಕಿಸ್ತಾನದ ಧ್ವಜವನ್ನು ಇಳಿಸಿ ಬಲೂಚ್ ಧ್ವಜವನ್ನು ಹಾರಿಸಿದ್ದಾರೆ. ಸರ್ಕಾರ ಮತ್ತು ಸೇನೆ ಬಲೂಚ್ ಮೇಲಿನ ನಿಯಂತ್ರಣ ಕಳೆದುಕೊಳ್ಳುತ್ತಿರುವುದು ಹೌದು ಎಂದು ಪಾಕ್ ಮಾಜಿ ಪ್ರಧಾನಿ ಶಾಹಿದ್ ಅಬ್ಬಾಸಿ ಪ್ರತಿಕ್ರಿಯಿಸಿದ್ದಾರೆ. ವಿಶ್ವಸಂಸ್ಥೆಯು ಬಲೂಚಿಸ್ತಾನಕ್ಕೆ ಪ್ರಜಾತಾಂತ್ರಿಕ ಗಣರಾಜ್ಯ ದೇಶ ಎಂಬ ಮಾನ್ಯತೆ ನೀಡಬೇಕು ಮತ್ತು ಕರೆನ್ಸಿ ಪಾಸ್ಪೋರ್ಟ್ ಮುದ್ರಣಕ್ಕೆ ಸೂಕ್ತ ಹಣಕಾಸು ನೆರವು ನೀಡಬೇಕೆಂದು BLA ನಾಯಕರು ಆಗ್ರಹಿಸುತ್ತಿದ್ದಾರೆ. ಬಲೂಚ್ ಪ್ರಾಂತ್ಯದಲ್ಲಿ ಸರಣಿ ದಾಳಿಗಳು. ಬಲೂಚಿಸ್ತಾನ್ ಪಾಕಿಸ್ತಾನದ ಅತಿದೊಡ್ಡ ಪ್ರಾಂತ್ಯವಾಗಿದ್ದು ದೇಶದ ಭೌಗೋಳಿಕ ವಿಸ್ತೀರ್ಣದಲ್ಲಿ 46% ಪಾಲು ಹೊಂದಿದೆ. ಆರ್ಥಿಕ, ರಾಜಕೀಯ ಹಾಗೂ ಸಾಮಾಜಿಕವಾಗಿ ಮೊದಲಿನಿಂದಲೂ ನಿರ್ಲಕ್ಷಿತವಾಗಿರುವುದೇ ಇಲ್ಲಿನ ಜನರ ಆಕ್ರೋಶಕ್ಕೆ ಕಾರಣ. ಚೀನಾದ ಜೊತೆ ಸೇರಿ ಪಾಕ್ ನಿರ್ಮಿಸುತ್ತಿರುವ ಚೀನಾ ಪಾಕಿಸ್ತಾನ್ ಆರ್ಥಿಕ ಕಾರಿಡಾರ್ಗೂ ಇಲ್ಲಿನ ಜನ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಲೂಚ್ ಜನಸಂಖ್ಯೆ 70% ಜನ ಬಡತನದ ರೇಖೆಗಿಂತ ಕೆಳಗಿದ್ದಾರೆ ಮತ್ತು ಇಲ್ಲಿನ ಜನರಿಗೆ ಪಾಕ್ ಸೇನೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಸರ್ಕಾರಿ ಉದ್ಯೋಗಗಳಲ್ಲಿ ನೇಮಕಾತಿಗಳಲ್ಲೂ ಕಡೆಗಣಿಸಲಾಗಿದೆ. ಇದರಿಂದಾಗಿ ಬಲೂಚ್ ಪ್ರಾಂತ್ಯ ಪ್ರತ್ಯೇಕ ರಾಷ್ಟ್ರವಾಗಬೇಕೆಂದು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ BLA ಹೋರಾಟ ನಡೆಸಿಕೊಂಡು ಬಂದಿದ್ದು ಪಾಕ್ ಸೈನಿಕರನ್ನು ಗುರಿಯಾಗಿಸಿ ಸರಣಿ ದಾಳಿಗಳನ್ನು ನಡೆಸಿದೆ. BLA 2025 ಜನವರಿ 4ರಂದು ನಡೆಸಿದ್ದ ದಾಳಿಯಲ್ಲಿ 43 ಪಾಕ್ ಸೈನಿಕರು ಮೃತಪಟ್ಟರು. ಫೆಬ್ರವರಿ 1ರಂದು ನಡೆದ ದಾಳಿಯಲ್ಲಿ ಅರ ಸೈನಿಕ ಪಡೆಯ 18 ಸಿಬ್ಬಂದಿ, ಮಾರ್ಚ್ 12ರಂದು ನಡೆದ ರೈಲು ಅಪಹರಣದಲ್ಲಿ 200 ಸೈನಿಕರು ಹತರಾದರು. ಮಾರ್ಚ್ 16ರಂದು ಸೇನಾ ಬಸ್ ಮೇಲೆ ನಡೆದ ದಾಳಿಯಲ್ಲಿ 90 ಸೈನಿಕರು, ಮೇ 6ರ ದಾಳಿಯಲ್ಲಿ 6 ಸೈನಿಕರು, ಮೇ 7ರಂದು ಬಲೂಚಿಸ್ತಾನದ ಬೋನಾಲ್ ಜಿಲ್ಲೆಯಲ್ಲಿ ನಡೆದ IED ಸ್ಫೋಟದಲ್ಲಿ 12 ಸೈನಿಕರು ಪ್ರಾಣ ಕಳೆದುಕೊಂಡರು. 2026ರ ಆರಂಭದಲ್ಲೇ BLA ದಾಳಿಗಳನ್ನು ತೀವ್ರಗೊಳಿಸಿದೆ. ಪೊಲೀಸ್ ಠಾಣೆ, ಜೈಲು, ಭದ್ರತಾ ಸಂಸ್ಥೆಗಳು ಗುರಿಯಾಗಿಸಿ ಜನವರಿ 31ರಂದು ಸರಣಿ ಆತ್ಮಾಹುತಿ ದಾಳಿ ನಡೆದಿದೆ. ಹೀಗಾಗಿ ಇದು ಬರೀ ಆಂದೋಲನವಾಗಿ ಉಳಿಯದೆ ಬಂಡಾಯವಾಗಿ ಮಾರ್ಪಟ್ಟಿರುವುದು ಸ್ಪಷ್ಟ. ಸರ್ಕಾರ ಮತ್ತು ಸೇನೆ ವಿರುದ್ಧ ಪ್ರತಿಭಟನಾ ಮೆರವಣಿಗೆಗಳಲ್ಲಿ ಯುವಕರು ಮತ್ತು ಮಧ್ಯಮ ವರ್ಗದವರು ಇತ್ತೀಚಿನ ದಿನಗಳಲ್ಲಿ ಪಾಲ್ಗೊಳ್ಳುತ್ತಿರುವುದು ಆಂದೋಲನದ ಶಕ್ತಿಯನ್ನು ಹೆಚ್ಚಿಸಿದೆ. ಬಲೂಚಿಸ್ತಾನವನ್ನು ಪ್ರತ್ಯೇಕ ರಾಷ್ಟ್ರವಾಗಿ ಘೋಷಿಸಬೇಕು ಎಂಬ ಹೋರಾಟ ಭುಗಿಲೆದ್ದಿರುವುದು ಇದೇ ಮೊದಲೇನಲ್ಲ. ಮೊಹಮ್ಮದ್ ಅಲಿ ಜಿನ್ನಾ ಒತ್ತಡ ಏರಿ ಬಲೂಚಿಸ್ತಾನವನ್ನು ಪಾಕಿಸ್ತಾನದಲ್ಲಿ ವಿಲೀನಗೊಳಿಸಿದ್ದನ್ನು ವಿರೋಧಿಸಿ 1948ರಲ್ಲಿಯೇ ಮೊದಲ ಆಂದೋಲನ ಅಬ್ದುಲ್ ಕರೀಂ ಖಾನ್ ನೇತೃತ್ವದಲ್ಲಿ ನಡೆಯಿತು. ಆದರೆ ಕರೀಂ ಖಾನ್ ಬಂಧನದೊಂದಿಗೆ ಹೋರಾಟ ವಿಫಲಗೊಂಡಿತು.
1958-59ರಲ್ಲಿ ನಡೆದ ಆಂದೋಲನದ ಮುಂದಾಳತ್ವ ವಹಿಸಿದ್ದ ನೊಜೋರ್ ಖಾನ್ ಪುತ್ರ ಹಾಗೂ ಕೆಲ ಸೋದರ ಸಂಬಂಧಿಗಳನ್ನು ಸೆರೆ ಹಿಡಿದು ಗಲ್ಲು ಶಿಕ್ಷೆ ವಿಧಿಸಿದ್ದರಿಂದ ಈ ಆಂದೋಲನ ಭಯದ ಕಾರಣದಿಂದಾಗಿ ಶಾಂತಿಯಾಯಿತು. ಮೊಹಮ್ಮದ್ ನೇತೃತ್ವದಲ್ಲಿ ಬಲೂಚಿಸ್ತಾನ್ ಸ್ಥಳೀಯ ಸಂಪನ್ಮೂಲ ರಕ್ಷಣೆಗೆ 1963ರಿಂದ 69ರವರೆಗೆ ಹೋರಾಟ ನಡೆಯಿತು. ಆಗಿನ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋ ಬಲೂಚಿಸ್ತಾನದ ಪ್ರಾಂತೀಯ ಸರ್ಕಾರವನ್ನು ವಜಾಗೊಳಿಸಿದ್ದರಿಂದ ಆಕ್ರೋಶಗೊಂಡ ಜನರು 1973ರಿಂದ 77ರವರೆಗೆ ಸಂಘರ್ಷ ನಡೆಸಿದರು. 1977ರಲ್ಲಿ ಭುಟ್ಟೋ ಅಧಿಕಾರ ಕಳೆದುಕೊಳ್ಳುತ್ತಿದ್ದಂತೆ ಹೋರಾಟ ಸ್ಥಗಿತಗೊಂಡಿತು. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ 2000ನೇ ಇಸ್ವಿಯಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು ಆಗಿನಿಂದ ಹೋರಾಟ ನಡೆಯುತ್ತಿದ್ದರೂ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು 2025ರಲ್ಲಿ. ತಳ್ಳೆಣಿಸಿದ ಪಾಕ್. ತಾಲಿಬಾನ್ ವಿರೋಧವನ್ನು ಎದುರಿಸುತ್ತಿರುವ ಪಾಕಿಸ್ತಾನ ಸರ್ಕಾರ ಆಂತರಿಕವಾಗಿ ತಲ್ಲಣಿಸಿ ಹೋಗಿದೆ. ಬಲೂಚಿಸ್ತಾನದಲ್ಲಿ ಹೋರಾಟ ತೀವ್ರಗೊಳ್ಳುತ್ತಲೇ ಸಾಗಿದ್ದು ಸೇನೆ ಪ್ರತಿರೋಧವನ್ನು ಬಿಎಲ್ಎ ಲೆಕ್ಕಿಸುತ್ತಿಲ್ಲ. ಮತ್ತೊಂದೆಡೆ ತೀವ್ರ ಆರ್ಥಿಕ ಸಂಕಷ್ಟ ಸಿಲುಕಿರುವ ಪಾಕಿಸ್ತಾನವು ಬಲೂಚಿಸ್ತಾನ್ ವಿಷಯದಲ್ಲಿ ಯಾವುದೇ ದೃಢ ನಿರ್ಧಾರ ಕೈಗೊಳ್ಳಲು ಹಿಂದೇಟು ಹಾಕುತ್ತಿದೆ. ಬಿಎಲ್ಎ ಪೂರ್ಣ ಪ್ರಮಾಣದ ಸಮರವನ್ನು ಸಾರಿದರೆ ಅದನ್ನು ನಿಭಾಯಿಸುವುದು ಕಷ್ಟ. ಹಾಗಾಗಿ ಬಂಡಾಯವನ್ನು ಎದುರಿಸಲಾಗದೆ ನಿಯಂತ್ರಿಸಲಾಗದೆ ಅತಂತ್ರ ಸ್ಥಿತಿಗೆ ಸಿಲುಕಿದೆ. ಹೀಗಾಗಿ ಪಾಕ್ ಪ್ರತಿಪಕ್ಷಗಳು ಮತ್ತು ಜನಸಾಮಾನ್ಯರು ಪ್ರಧಾನಿ ಶಹಬಾಜ್ ಷರೀಫ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.